ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಸೂರ್ಯಕಾಂತಿ ಬೆಳೆ. ಈ ಬೆಳೆನ ನಾವು ಬೆದ್ಲಿಗೆ ಅಂದರೆ ಮಳೆ ಆಶ್ರಿತಕ್ಕೆ ಮಳೆ ಬಂದರೆ ಮಾತ್ರ ಬೆಳೆ ಬರೋದು. ಇದು ನೀರಾವರಿ ಅಲ್ಲ. ಇದು ನಮ್ಮದು ಟೋಟಲ್ ಇದು 57 ಸೆಂಟ್ಸು, ಹೆಚ್ಚು ಕಡಿಮೆ ಅರ್ಧ ಎಕರೆ ಮೇಲೆ 10 ಸೆಂಟ್ಸ್ ಇದೆ. ನೋಡಿ, ಇದು ನಾವು ಸೂರ್ಯಕಾಂತಿ ಹಾಕಿದ್ವಿ. ವರ್ಷ ನಾವು ಇದು ಹಾಕ್ತಿದ್ವಿ ಮೆಕ್ಕೆಜೋಳ. ಈ ಸಲ ಕುಳೆ ಚೇಂಜ್ ಮಾಡೋಣ ಅಂತ ಹೇಳಿ ಮೆಕ್ಕೆಜೋಳದ ಬದಲಿ ಸೂರ್ಯಕಾಂತಿ ಹಾಕಿದ್ದೀವಿ. ಈ ವರ್ಷ ಎಲ್ಲಿನೋ ಎಫೆಕ್ಟಿಂದ ಒಂದು ಸ್ವಲ್ಪ ನಮ್ಮ ಬೆಳೆ ಕುಂಠಿತ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಒಂದು ಸ್ವಲ್ಪ ನಮ್ಮ ಮೊಣಕಾಲ್ ಹತ್ರನ ಅಷ್ಟೇ ನೋಡಿ ನೀವು ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಇಲ್ಲೆಲ್ಲ ವರ್ಷ ಚೆನ್ನಾಗಿರ್ತಿತ್ತು, ಮಳೆ ಚೆನ್ನಾಗಿದ್ರಿಂದ ಆಗ್ತಿತ್ತಲ್ಲ ಅವಾಗ. ಇವಾಗ ಎಲ್ಲಿನೋ ಎಫೆಕ್ಟ್ ಇರೋದ್ರಿಂದ ನೋಡಿ ಎಲ್ಲ ಅಂಗ್ಲ ಆಗ್ಬಿಟ್ಟೈತೆ. ಎಲ್ಲ ಬೀಜ ಹುಟ್ಟಿ ಎಲ್ಲ ಕೆಲವೊಂದಾಗ ಹುಟ್ಟಿ ಎಲ್ಲ ನೋಡ್ತಾ ಇರ್ಬೋದು. ಒಂದೊಂದ್ಸಲ ಒಂದೊಂದು ಹುಟ್ಟವೆ, ಒಂದೊಂದು ಹುಟ್ಟಿಲ್ಲ. ಮಳೆ ಸರಿಯಾಗಿ ಹಸಿದ್ರೆ ಈ ಥರ ಏನು ಹಾಕಿದ್ದಿಲ್ಲ, ಚೆನ್ನಾಗಿ ಬಿಡ್ತಿದ್ವು. ಏನೋ ಆ ಕಡೆ ಮತ್ತೆ ಚೆನ್ನಾಗಿದೆ, ಈ ಥರ ಇಲ್ಲಿ ಈ ಥರ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಮತ್ತು ಪ್ರಕೃತಿ ಮುಂದೆ ನಾವೇನೂ ಅಲ್ಲಲ್ಲ, ಅದಕ್ಕೋಸ್ಕರನೇ ಈ ಥರ ಬಂದಿದೆ. ಇದು ಇನ್ನೂ ಬೆಳವಣಿಗೆ ಆಗಬೇಕಾಗಿತ್ತು. ಇದು 1-2 ಮಳೆ ಚೆನ್ನಾಗಿ ಆಗಿಬಿಟ್ಟಿದ್ರೆ ನಾವು ಬಿತ್ತಿದಾಗಿದ್ದ ಏನೋ ಸಮಸ್ಯೆ ಆಗೋದಿಲ್ಲ. ಸ್ವಲ್ಪ ಮಳೆ ಕಮ್ಮಿ ಆಗಿತ್ತಲ್ಲ, ಅದಕ್ಕೋಸ್ಕರನೇ ಈ ಥರ ಇದೆ. ನೋಡಿ, ಎಲ್ಲ ಅಂಗ್ಲ ಆಗ್ಬಿಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಆ ಕಡೆ ಹೋಗ್ತಾ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಅಂತ. ನೋಡಿ, ಒಂದು ಸ್ವಲ್ಪ ಅಂಗ್ಲ ಆಗಿದೆ ಅನ್ಸುತ್ತೆ. ನನಗೆ ಅಂಗ್ಲ ಆಗ್ಬಿಡುತ್ತೆ ಅನ್ಸುತ್ತೆ, ಮಳೆ ಇಲ್ಲಲ್ಲ, ಅದಕ್ಕೋಸ್ಕರ. ಇದು ಏನೋ ಈ ವರ್ಷ ಏನೋ ಏನೋ ಏನಂತಾರಲ್ಲ, ಅದಕ್ಕೋಸ್ಕರವಾಗಿ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗಿದ್ರಿಂದ ಬೆಳೆ ಈ ಥರ ಇದೆ. ಒಂದು ಸ್ವಲ್ಪ ಕುಂಠಿತ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಇದು ಮಿನಿಮಮ್ ಹೆಚ್ಚು ಕಡಿಮೆ ನನ್ನ ಹೈಟ್ ಬರ್ಬೇಕಾಯ್ತು ಬೆಳೆ ಇದು. ಯಾಕಂದ್ರೆ ಈಗ ಮೊಣಕಾಲ್ ತಕನ ಅಂದ್ರೆ ಒಂದು 2 ಅಡಿ ಬೆಳೆದಿರುತ್ತೆ. 2 ಅಡಿ ಕೂಡ 2 ಅಡಿ ಬೆಳೆದಿದೆ ಅಷ್ಟೇ ಗಿಡ. ತೆನೆ ಕೂಡ ಅಷ್ಟೇ. ಮತ್ತೆ ಮಳೆ ಇಲ್ಲ, ಅದಕ್ಕೋಸ್ಕರ ತೆನೆ 2 ಸ್ವಲ್ಪ ಸಣ್ಣದು ಇದೆ. ಪರವಾಗಿಲ್ಲ, ಮಳೆ ಆಶ್ರಿತ ಬೆಳೆ ಅಂದ್ರೆ ಮತ್ತೆ ಹಿಂಗೆ ಇರುತ್ತೆ. ಮತ್ತೆ ಮಳೆ ಬಂದ್ರೆ ಮಾತ್ರ ಬೆಳೆ ಅಲ್ವಾ, ಅದಕ್ಕೋಸ್ಕರ ನೀರಾವರಿ ಆಗಿದ್ರೆ ನೀರು ಬಿಟ್ಟು ಏನಾದರೂ ಬೆಳೆಸ್ಬೋದಾಗಿತ್ತು. ಇದು ಮಳೆ ಆಶ್ರಿತ ಬೆಳೆ, ಏನು ಮಾಡೋಕ್ಕಾಗಲ್ಲ. ಅದೆಷ್ಟು ಬರುತ್ತೆ ಅಷ್ಟೇ ನಮ್ಮ ಪಾಲಿಗೆ ಆಗಿರುತ್ತೆ. ಇದು ರೋಡ್ ಸೈಡ್ ಹೊಲ ನಮ್ದು ರೋಡ್ ಸೈಡ್ ಹೊಲ. ಇದು ಒಂದು ಅರ್ಧ ಎಕರೆ ಇದೆ. ನೋಡ್ತಾ ಇರ್ಬೋದಲ್ಲ, ಲಾರಿ ಇದೆ. ಒಂದು ಸ್ವಲ್ಪ ತೆಗ್ಗಾಗ್ಬಿಡುತ್ತೆ ನಮ್ದು ಒಂದು ಸ್ವಲ್ಪ ಇದು ಹೊಲ ನಮ್ಗೆ. ನೋಡಿ ಸ್ನೇಹಿತರೆ, ಈ ತರ ಇದೆ. ಇನ್ನೊಂದು ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಸೂರ್ಯಕಾಂತಿ ಹೂವಲ್ಲಿ ಜೇನುಳ ಬಂದಿದ್ದಾವೆ. ನೋಡಿ, ಜೇನುಳ ಇದು, ಅದು ಪರಾಗಸ್ಪರ್ಶ ಮಾಡ್ತಾ ಇದೆ. ಒಂದ್ ಸ್ವಲ್ಪ ಈ ತರ ಜೇನುಳ ಹೊಲದಲ್ಲಿ ಇದ್ರೆ ಒಂದ್ ಸ್ವಲ್ಪ ನಮಗೂ ಇಳುವರಿ ಚೆನ್ನಾಗಿ ಬರುತ್ತೆ. ಅವು ಬಂದು ಹೋದ್ರೆ ಸ್ವಲ್ಪ ಇಳುವರಿ ಕೂಡ ಚೆನ್ನಾಗುತ್ತೆ. ನೋಡಿ, ಇಲ್ಲಿ ಹುಟ್ಟಿ ಎಲ್ಲ ಇಲ್ಲಿ ಮಳೆ ಸ್ವಲ್ಪ ಹಸಿ ಕಮ್ಮಿ ಇತ್ತು ಮರದಡಿಗೆ, ಅದಕ್ಕೋಸ್ಕರ ಇಲ್ಲಿ ಹುಟ್ಟಿ ಎಲ್ಲ ನೋಡಿ ಒಂದ್ ಸ್ವಲ್ಪ. ಇರದೇ ಅರ್ಧ ಎಕರೆ ಹೊಲದಲ್ಲಿ ಈ ತರ ಹಿಂಗಾದ್ರೆ ಇಳುವರಿ ಇಲ್ಲಿ ಬರುತ್ತೆ. ಏನ್ ಮಾಡಕ್ಕಾಗಲ್ಲ. ನೋಡಿ, ಮತ್ತೆ ಸ್ವಲ್ಪ ಮಳೆ ಬರ್ಬೇಕಾಯ್ತು ಅನ್ಸುತ್ತೆ. ನೋಡಿ, ನಾವು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇದೇ ಫಸ್ಟ್ ಟೈಮ್ ನಾವು ಸೂರ್ಯಕಾಂತಿ ಬೆಳೆ ಹಾಕ್ತಿರೋದು. ಇದಕ್ಕಿನ ಒಂದು 5-6 ವರ್ಷದಿಂದ ನಮ್ಮ ತಂದೆಯವರು ಹಾಕಿದ್ರು. ಅಂದ್ರೆ ಅದು ನಾನು ಅವಾಗಿದ್ದಿಲ್ಲ, ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದೆ. ನಾನು ಬಂದಾಗಿದ್ದ ಇದೇ ಫಸ್ಟ್ ಇದು ಸೂರ್ಯಕಾಂತಿ ಹಾಕಿರೋದು. ಇದು ನಮ್ಮ ಫಸ್ಟ್ನೇ ಅನುಭವ. ಅಂದ್ರೆ ಏನು ಸಮಸ್ಯೆ ಇಲ್ಲ, ಮಳೆ ಮಾತ್ರ ಸ್ವಲ್ಪ ಟೈಮ್ ಟು ಟೈಮ್ ಬಂದಿಲ್ಲ, ಅದಕ್ಕೋಸ್ಕರನೇ ಈ ತರ ಇದಾಗಿವೆ ಗಿಡಗಳು.